ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ಗಾಯ್ಸ್. ಇವತ್ತಿನ ಟಾಪಿಕ್ ಏನಂದರೆ ಟೈಟಲು ತಮ್ಮನೆಲ್ಲ ನೋಡಿ ಆಗಲೇ ನಿಮಗೆ ಗೊತ್ತಾಗಿರುತ್ತೆ. ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿತ್ತಲ್ಲ, ನೋಡೋಣ ಅಂತ ಹೋಗೋಣ ಅಂದ್ಕೊಂಡಿದ್ದು. ಪ್ಲ್ಯಾನಿಂಗ್ ಇರಲ್ಲ ಹೋಗಬೇಕು ಅಂತ. ನೈಟ್ ಶಿಫ್ಟ್ ಕೆಲಸ ಹೋಗಿದ್ದಾಗ ನಾವು ನಮ್ಮ ಫ್ರೆಂಡ್ಸ್ ಹೋಗೋಣ ಅಂದ್ಕೊಂಡು ಸಡನ್ನಾಗಿ ಪ್ಲ್ಯಾನಿಂಗ್ ಹಾಕಿದ್ದು. ನೈಟು 3 ಗಂಟೆಗೆ ಹೋಗೋಣ ಅಂದ್ಕೊಂಡು, ಆಮೇಲೆ ಥಿಯೇಟ್ರಲ್ಲಿ ಇದೇ ಇರಲಿಲ್ಲ, ಸೀಟೇ ಖಾಲಿ ಆಗಿಬಿಟ್ಟಿತ್ತು. 3 ಏನೋ ಇತ್ತು. ಆ ಟೈಮಲ್ಲಿ ಇದು ಮಾಡಿ ಬುಕ್ ಮಾಡಿದ್ದು ಫುಲ್ಲು ಫ್ರಂಟ್ ಸೀಟ್. ಅದು ಹೆಂಗೂ ಹೋಗಲೇಬೇಕಲ್ಲ, ಫಸ್ಟು ನೈಟ್ ಶಿಫ್ಟ್ ಬೇರೆ ತಿರ್ಗಾ ಹೋಗೋಕ್ಕಾಗಲ್ಲ ವೀಕಲ್ಲಿ ಅಂದ್ಬಿಟ್ಟು ಅದಕ್ಕೆ ಬುಕ್ ಮಾಡಿ ಹೋದೋ. ಬೆಳಗ್ಗೆ ನೋಡಿದ್ರೆ ನಮ್ಮ ಫ್ರೆಂಡು ಅವ್ನು ಎದ್ದೇ ಇಲ್ಲ. ಬಂದಿದ್ದೆ 9:30 ಆಗೈತೆ. 10 ಗಂಟೆಗೆ ಹೋಗ್ಬೇಕು ನಾವು ದೋಸಪೇಟೆಯಿಂದ ತುಮಕೂರು ಎಸ್ಮಾಲ್ಗೆ. ಆಮೇಲೆ ಹಂಗೂ ಹೋದೋ ಬೇಗ. ಫಿಲಮ್ ಸ್ಟಾರ್ಟ್ ಆಗಿದೆ, 1/4 ಗಂಟೆ ಲೇಟ್ ಆಗಿದೆ. ಹೆಂಗೋ ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೋ. ಗೈಸ್, ಇನ್ನು ಫಿಲಮ್ ಬಗ್ಗೆ ಹೇಳಬೇಕು ಅಂದರೆ ಸುದೀಪ್ ಸರ್ ಡೈಲಾಗ್ಗಳು ಮಾತ್ರ ಚೆನ್ನಾಗಿದೆ, ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಅದರಲ್ಲಿ ಮೇಯ್ನು ಬಿಗ್ ಬಾಸ್ ಮಂಜಣ್ಣಂದು ಕಾಮಿಡಿನೇ ಜಾಸ್ತಿ ಇದೆ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಗಾಯ್ಸ್. ಇನ್ನು ಲೇಡಿ ವಿಲನ್ ಕ್ಯಾರೆಕ್ಟ್ರು ಬಂದರೆ ರೂಪ ಅಂತ ಇದೆ ಕ್ಯಾರೆಕ್ಟರ್ ನೇಮು. ಅದು ಚೆನ್ನಾಗಿದೆ ಅವ್ರದ್ದು. ಫುಲ್ ಮೂವಿ ಮಾತ್ರ ಇಂಟ್ರೆಸ್ಟಿಂಗ್ ಇದೆ ಗಾಯ್ಸ್. ಇನ್ನು ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿರಿ, ಚೆನ್ನಾಗಿದೆ. ಯಾರು ಟೆಲಿಗ್ರಾಮಲ್ಲಿ ಪ್ರೈವಸಿ ಮಾಡಲ್ಲ, ನೋಡೋಕೆ ಹೋಗ್ಬಿಡ್ರಿ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿರಿ, ಕನ್ನಡ ಇಂಡಸ್ಟ್ರಿನ ಬೆಳೆಸ್ರಿ. ಮಾತ್ರ ಚೆನ್ನಾಗಿದೆ, ಯಾರೂ ಮಿಸ್ ಮಾಡಬೇಡ್ರಿ. ಯಾರು ಟೆಲಿಗ್ರಾಮಲ್ಲೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನೋಡೋಕೆ ಹೋಗ್ಬೇಡ್ರಿ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿರಿ. ಇಷ್ಟೇ ಗಾಯ್ಸ್, ಇನ್ನೇನಿಲ್ಲ. ನಾವು ವಿಡಿಯೋ ಮೂವಿ ಬಗ್ಗೆ ಏನು ಪ್ರೈವಸಿ ನಾನು ಮಾಡೋಕ್ಕೆ ಹೋಗಲ್ಲ. ಅದೆಲ್ಲ ನೀವೇ ಹೋಗಿ ಥಿಯೇಟ್ರಲ್ಲಿ ನೋಡಿರಿ, ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿ ಮಾತ್ರ ಚೆನ್ನಾಗಿದೆ, ಪಕ್ಕಾ ಹೊರ್ತು ನೀವು ಕೊಡೋ ದುಡ್ಡಿಗೆ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿಬಿಡ್ರಿ. ಹಂಗೆ ನಿಮ್ಮ ಫ್ರೆಂಡಿಗೆ ಟ್ಯಾಗ್ ಮಾಡಿ ಹೇಳ್ರಿ, ಮಗ ನಾವು ಯಾವಾಗ ಹೋಗೋದು ಅಂತ ಶೇರ್ ಮಾಡಿರಿ ನಿಮ್ಮ ಫ್ರೆಂಡಿಗೂ. ಹಂಗೆ ನಾನಂತೂ ಸುದೀಪ್ ಫ್ಯಾನು, ನೀವು ಯಾರು ಫ್ಯಾನು ಅಂತ ಹಂಗೆ ಕಮೆಂಟ್ ಹಾಕ್ಬಿಡ್ರಿ. ಅಷ್ಟೇ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.